ಹರಿ ಓಂ. ಎಲ್ಲರಿಗೂ ನಮಸ್ಕಾರಗಳು. ಗುರುವಿನ ಅಪ್ಪಣೆಯೊಂದಿಗೆ ಅವರ ಆಜ್ಞೆಯ ಮೇರೆಗೆ ಇವತ್ತಿನ ವ್ಯಾಖ್ಯಾನ ಪ್ರಾರಂಭ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹೋದ ಸಲ 6ನೇ ಅಧ್ಯಾಯ 23ನೇ ಶ್ಲೋಕಕ್ಕೆ ಬಂದಿತ್ತು. Third shloka, the commentary given by Mahapurushas of the 6th chapter Bhagavad Gita. Last time it was covered. Tam vidyat dukkha sanyoga viyogam yoga sanyitam sanischayena yoktavyo yogo nirvinna chetasa. Tam vidyat dukkha sanyoga viyogam yoga sanyitam sanischayena yoktavyo yogo nirvinna chetasa. When it was referred last time, ಯೋಗೋ ನಿರ್ವಿಣ್ಣ ಚೇತಸ, ಇದನ್ನ ಸಂಧಿಯನ್ನ ಬಿಡಿಸಿದರೆ ಯೋಗ ಪ್ಲಸ್ ಅನಿರ್ವಿಣ್ಣ ಚೇತಸ. ಭಗವಂತನ ಆದೇಶ ಕೊನೆಯಲ್ಲಿ ಏನಿದೆ ಅಂದ್ರೆ, ವಿತ್ ಡಿಟರ್ಮಿನ್ಡ್ ಮೈಂಡ್, ವಿಥೌಟ್ ಎನಿ ಡಿಜೆಕ್ಷನ್, ವಿಥೌಟ್ ಎನಿ ಲೇಜಿನೆಸ್, with a subdued mind, with full determination and interest and love. Adu anirvinna chetasa. With full of love, with full of determination, with full of energy. The mind should not be agitated. Mind should not be in the dejection mode. Mind should not be lazy. Or mind should not be disappointed, at least at the time of dhyana or japa or the parimartha sadhana. ಸಾಧನೆಯ ಸಮಯದಲ್ಲಾದರೂ ಕನಿಷ್ಠ ಪಕ್ಷ ಭಗವಂತ ಹೇಳ್ತಾ ಇರೋದು ಅನಿರ್ವಿಣ್ಣ ಚೇತಸರಾಗಿ, ಅಂದ್ರೆ ಉತ್ಸಾಹಭರಿತರಾಗಿ, ಸಂತೋಷದಿಂದ, ಆನಂದದಿಂದ, ಯಾವ ಯೋಚನೆ ಇಲ್ಲದೆ. ಯೋಚನೆಗಳು ಇದ್ದಾಗ ಆ ಮನಸ್ಸಲ್ಲಿ ಆನಂದ ಇರಲ್ಲ. ಮನಸ್ಸಲ್ಲಿ ಉದ್ವೇಗ ಇದ್ದಾಗ, ಏನೋ ಒಂದು ಸಂಕಟ ಇದ್ದಾಗ, ಏನೋ ಒಂದು ಯಾತನೆ ಇದ್ದಾಗ, ಅಹಿತಕರವಾದಂಥ ಘಟನೆ ಮೆಲುಕು ಆಗ್ತಾ ಇದ್ದಾಗ, ಕಹಿ ಪ್ರಸಂಗಗಳು ಮನಸ್ಸಿಗೆ ನೆನಪಾಗ್ತಾ ಇದ್ದಾಗ ಯಾವ ಕೆಲಸವನ್ನೇ ಆಗಲಿ ಮಾಡಲಿಕ್ಕೆ ಸಮಾಧಾನ ಇರಲ್ಲ. ಮನಸ್ಸು ಸಮಾಧಾನ ಇಲ್ಲದಿದ್ರೆ ಯಾವ ಕೆಲಸವೂ ಆಗಲ್ಲ. ಇದು ದಿನನಿತ್ಯದ ಎಲ್ಲರ ಅನುಭವ. ಪ್ರಾಪಂಚಿಕ ಜೀವನದಲ್ಲಿ ನಮ್ಮೆಲ್ಲರ ಅನುಭವವೇ ಅದು. ಆ ಅನುಭವವನ್ನು ಇಟ್ಟುಕೊಂಡು ಭಗವಂತ ಹೇಳ್ತಾ ಇದ್ದಾನೆ, ಯಾವ ರೀತಿ ಸಮಾಧಾನವಿಲ್ಲದ ಮನಸ್ಸಿನಿಂದ ಯಾವ ಕೆಲಸವೂ ಸರಿಯಾಗಲ್ವೋ, ಅದೇ ಪ್ರಕಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಧ್ಯಾತ್ಮ ಸಾಧನೆ ಹೇಗೆ ಮಾಡಬೇಕು ಅಂದ್ರೆ, ಸಮಾಧಾನಕರವಾದ ಮನಸ್ಸಿನಿಂದ, ಉತ್ಸಾಹಭರಿತವಾದ ಮನಸ್ಸಿನಿಂದ, ಸಂತೋಷಕರವಾದ ಮನಸ್ಸಿನಿಂದ ಮಾಡಬೇಕು. ಅದು ಯೋಗ ಯೋಕ್ತವ್ಯ ಅನಿರ್ವಿಣ್ಣ ಚೇತಸ. That is the adesha of the Lord. The sadhana should be performed with such a open mind, without harboring any type of stress, tension, suffering, or thinking about the suffering all the time and trying to do sadhana. Both cannot go together. That is the final, the second line, second charana, upadesha. And he adds one more point. Nishchayena yoktavyaha. With determination you should sit and do it.
ಯಾವ ಡಿಟರ್ಮಿನೇಷನ್ನು? ಮೈಂಡ್, ವಿ ಶುಡ್ ವಾಚ್ ಅಂಡ್ ಸಿ ದಟ್ ದ ಮೈಂಡ್ ಇಸ್ ಫ್ರೀ. ಅಟ್ ಲೀಸ್ಟ್ ಇಟ್ ಶುಡ್ ಬಿ ಫ್ರೀ ಆಲ್ ದ ಟೈಮ್. ಫೈನಲ್ ಫ್ರೂಟ್ ಆಫ್ ದಿ ಮೆಡಿಟೇಷನ್ ಈಸ್ ದಟ್ ಓನ್ಲಿ, ಪ್ರಶಾಂತ ಮನಸ್ಸು. But beginning it may not be possible 24 hours in a day to remain very calm and balanced. ಸಮತ್ವ ಸ್ಥಿತಿ ಎಲ್ಲ ಸಮಯದಲ್ಲೂ ಜಾಗೃತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಬರುತ್ತೆ ಅಂತ ಯಾವ ನಿಶ್ಚಿತವಾದ ಅಭಿಪ್ರಾಯ ಯಾರಿಗೂ ಇಲ್ಲ. ಸಾಧನಾ ಸಮಯದಲ್ಲಿ ಪ್ರಾರಂಭ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ. ನಾವು ಏನು ಮಾಡಬೇಕು? ನಮಗೆ ಮನಸ್ಸು ಕಳವಳ ಪಡ್ತಾ ಇದೆಯಲ್ಲ ಅಂದಾಗ ಭಗವಂತನ ವಚನಗಳಿವೆಲ್ಲ. ಆಸ್ ಇಟ್ ವಾಸ್ ಟೋಲ್ಡ್ ಇನ್ ದ ಲಾಸ್ಟ್ 3-4 weeks, continuously, now he is giving some assurances, and the next coming shlokas he gives full assurance. And as it was told earlier, in the end of the chapter he gives a total assurance in a very simple, indirect, coded wordings. If you understand the meaning of those, the last few shlokas at the end of the chapter, then you know how the mind becomes free. Ultimately, mind is elated, mind is happy, because in this birth we have the greatest boon, Lord appearing, Bhagavanta appearing in the form of Sadguru in front of us and blessed. Before we go to the 24th shloka, since 3 days one point was there in the mind, I think I have to share that point and then we go. It may not be directly connected today, the Vakhyana, but it will come somewhere later. ಇನ್ನು ಮುಂದೆ ಎಂಟನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಬಹಳ ಸೂಕ್ಷ್ಮವಾಗಿ ಭಗವಂತ ಹೆಚ್ಚು ಹೇಳದೆ ಬಹಳ ಕಡಿಮೆ ಶಬ್ದದಲ್ಲಿ ಒಂದು ಮಾತನ್ನು ಹೇಳ್ತಾನೆ ಭಗವಂತ. In the 8th chapter there is a shloka. Next, it starts Om Ityekaksharam Brahma. We will come to that shloka there at the 8th chapter. Why I am referring that shloka? Lord himself is telling, please remember this point, Lord himself is telling openly, correctly. Om means nothing but Parabrahma, nothing but Aparabrahma. It inclusive of everything, inclusive of creation. It is inclusive of the past, present, future, what is knowable, what is unknowable, what is understood, what is not understood, everything it is inclusive. And it is only one letter, Ekakshara. Iti Ekakshara. Om iti Ekakshara Brahma. That itself is Pranava or Shabda Vachaka or Shabda Brahma. It comes later. The point which came to the mind here was in Kathopanishad and Mandukya Upanishad. In fact, Mandukya Upanishad completely, the entire detailed commentary, detailed information given in the Upanishad itself, along with supplemented by the notes, Karikas given by Gaudapadacharya, Mandukya Karika. The main substance of Mandukya Upanishad based on two things: analyzing 3 states of our life, waking state, dream state and deep sleep state. ಅವಸ್ಥಾತ್ರಯದ ವಿಶ್ಲೇಷಣೆ ಬಹಳ ಚೆನ್ನಾಗಿ ಮಾಂಡುಕ್ಯ ಉಪನಿಷತ್ತಲ್ಲಿ ಬಂದಿದೆ. ಗುರುಗಳು ಅದನ್ನು ಯಾವಾಗ ಹೇಳ್ತಾ ಇದ್ರು, ಬಾಯಿ ಮಾತಲ್ಲಿ ಎಷ್ಟೇ ಹೇಳಿದ್ರು ಜಾಗೃತಾವಸ್ಥೆ ಅಂದ್ರೆ ಇದು, ಸ್ವಪ್ನಾವಸ್ಥೆ ಅಂದ್ರೆ ಅದು, ಸುಷುಪ್ತಿ ನಿದ್ರಾವಸ್ಥೆ ಅಂದ್ರೆ ಇದು ಅಂತ ಎಲ್ಲಾ ಬಿಡಿಸಿ ಹೇಳಿದ್ರು. ಈ 3 ಅವಸ್ಥೆಗಳ ಒಳಮರ್ಮ ಜ್ಞಾನೋತ್ಪತ್ತಿ ಆಗೋ ತನಕ ಸರಿಯಾಗಿ ಮನಸ್ಸಿಗೆ ನಾಟಲ್ಲಪ್ಪ. ಆ ಅವಸ್ಥಾತ್ರಯಗಳ ವಿಶ್ಲೇಷಣೆ ಅಲ್ಲಿ ಬರುತ್ತದೆ ಮಾಂಡುಕ್ಯದಲ್ಲಿ. ಜೊತೆಗೆ ಓಂಕಾರದ ಮಹತ್ವದ ಬಗ್ಗೆ ಬರುತ್ತೆ. 2 ಬಹಳ ಮುಖ್ಯ
ಮುಖ್ಯವಾದ ವಿಷಯ ಮಾಂಡುಕ್ಯ ಉಪನಿಷತ್ತು. As per Gurudev Sankalpa, if his Sankalpa is there, it can be taken in detail later sometime, I don't know. But here, why that the point is coming here in the mind? Importance of Om. ಓಂಕಾರದ ಮಹತ್ವ ನಮ್ಮ ಋಷಿಮುನಿಗಳಿಗೆ ವೇದ ಕಾಲದಿಂದ, ಅನಾದಿ ಕಾಲದಿಂದ, ಸಾವಿರಾರು ವರ್ಷಗಳಿಂದ, ಉಪನಿಷತ್ ಕಾಲದಿಂದ, ಕಲ್ಪದಲ್ಲಿ ಓಂಕಾರದ ಮಹತ್ವ ನಮ್ಮ ಋಷಿಮುನಿಗಳಿಗೆ, ಸಿದ್ಧ ಪುರುಷರಿಗೆ, ಮಹಾತ್ಮರಿಗೆ, ಜ್ಞಾನಿಗಳಿಗೆ ಅಥವಾ ಜೀವನ್ಮುಕ್ತರಿಗೆ ಮನದಟ್ಟಾಗಿರತಕ್ಕಂಥ ವಿಷಯ. ಓಂಕಾರ ಅಂದ್ರೆ ಏನು, ಓಂಕಾರದ ಮಹತ್ವ ಏನು, ಓಂಕಾರಕ್ಕೆ ಎಷ್ಟು ಮಾತ್ರೆಗಳಿದೆ, ಹೌ ಮೆನಿ ಸಿಲಬಲ್ಸ್ ಆರ್ ದೇರ್ ಇನ್ ದ ಲೆಟರ್ ಓಂ, ಇಟ್ ಕಂಟೈನ್ಸ್ ಆಲ್ ದೀಸ್ ಥಿಂಗ್ಸ್ clear cut envisaged in our Indian Vedanta long back, thousands of years back, by our Rishimonis, that all of us we know. In Vedanta, in at least, all these things are very clearly mentioned. Now, in a simple to say, in simple, without going into the detail, because it takes hours together to speak on that. Simple ಆಗಿ ಹೇಳಬೇಕು ಅಂದ್ರೆ ಬಹಳ ಸಂಕ್ಷಿಪ್ತವಾಗಿ, ಸೃಷ್ಟಿಯ ಆರಂಭದಲ್ಲಿ ಯಾವುದು ಅವ್ಯಕ್ತವಾಗಿತ್ತೋ ಆ ಅವ್ಯಕ್ತವು ಮೂಲ ಅವ್ಯಕ್ತದಿಂದ ಬಂದಿರೋದು. ದ ಅನ್ಮ್ಯಾನಿಫೆಸ್ಟ್ ವರ್ಲ್ಡ್ ವಿಚ್ ವಾಸ್ ಇನ್ವಲ್ಯೂಟೆಡ್, ಆಕ್ಚುಲಿ ಇಟ್ ಹ್ಯಾಸ್ ಕಮ್ ಫ್ರಮ್ ದಿ ಒರಿಜಿನಲ್ ಪ್ರೈಮಾರ್ಡಿಯಲ್ ಸನಾತನ ಒರಿಜಿನಲ್ ಅನ್ಮ್ಯಾನಿಫೆಸ್ಟ್ ಪರಬ್ರಹ್ಮ that cannot be explained. So from that this unmanifest came, from that unmanifest, that is called Moola Sanatana Avyakta, this Avyakta came. This Avyakta expressed itself in the form of creation. Mahat Tattva, Ahankara, Panchabhutas, Panchatanmatras, Manas, Buddhi, Jnanendriya, Karmendriya and creation whole. That is what creation mystery is explained in all Puranas, in Bhagavata, in Mahabharata. One point very mysterious, understood only by yogis, Mahatmans, Jivan Muktas, Mahapurushas, like our Gurudev. The mystery is the mystery of Omkara itself. Om, the syllable Om, when it is actually pronounced, that is called Omkara. That itself is the primordial base of the creation. What was unmanifest before creation first manifested in the form of this nada. Nada means sound vibration. Loose English translation. Nada cannot be translated. Nada can be loosely translated as sound vibration. It created itself by Sat Sankalpa of Parabrahma Tattva. That only in the form of vibration, unmanifest. That unmanifest vibration ಇದೆಯಲ್ಲ, ಯಾವುದು ಅವ್ಯಕ್ತವಾಗಿ ಓಂಕಾರ ನಾದ ಪರತತ್ವದಿಂದ ಸೃಷ್ಟಿಯ ಆರಂಭದಲ್ಲಿ ಬಂತು, ಆ ಓಂಕಾರದಿಂದ ಸೃಷ್ಟಿ ಸಂಪೂರ್ಣವಾಗಿ ಆಯಿತು ಅಂತ ವೇದಾಂತ ಹೇಳುತ್ತೆ, ಉಪನಿಷತ್ತು ಹೇಳುತ್ತೆ. ಮಾಂಡುಕ್ಯ ಉಪನಿಷತ್ತಲ್ಲಿ ಆಲ್ ದೀಸ್ ಥಿಂಗ್ಸ್ ಆರ್ ಇನ್ ಗ್ರೇಟರ್ ಡೀಟೇಲ್. That Omkara is responsible, that itself is responsible for everything. Whole creation, sustenance and then dissolution. ಸಂಪೂರ್ಣ ಸೃಷ್ಟಿ ಮತ್ತು ಅವಾಗ ಸ್ಥಿತಿ ಅಂದ್ರೆ ಸೃಷ್ಟಿಯ ಇರುವಿಕೆ, we are existing now. Creation, existence and then one fine day pralaya, dissolution. All are controlled by within this Omkara itself. It is responsible. So Omkara is referred Pranava, Shabda Brahma, or Shabda Vachaka, or Vachaka Brahma. So many names are there. In other words, Omkara is nothing but God only, Parabrahma Tattva only, manifested. And there is a sound vibration. When you spell out,
ಉಚ್ಚಾರಣೆ ಮಾಡ್ಬೇಕಾದ್ರೆ ಓಂ ಅಂತ ಹೇಳಿದಾಗ ಅಲ್ಲಿ ಶಬ್ದನಾದ ಉತ್ಪತ್ತಿ ಆಯ್ತಲ್ವಾ. ಇದರಿಂದ ಎಲ್ಲವೂ ಬಂದಿದೆ ಅಂತ ಉಪನಿಷತ್ ಹೇಳುತ್ತೆ, ಕಠೋಪನಿಷತ್ತಲ್ಲಿ ಹೇಳುತ್ತೆ. ಯಾವುದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲವನ್ನೂ ಅರ್ಥ ಮಾಡ್ಕೊಂಡಂಗಾಗತ್ತೆ ಅಂದ್ರೆ ಓಂಕಾರ ಧ್ಯಾನವನ್ನು ಮಾಡತಕ್ಕಂಥ ಮಹಾಯೋಗಿಗಳಿಗೆ ಸದಾಕಾಲ ಹೃದಯಾಕಾಶದಲ್ಲಿ, ಆ ಅನಾಹತದಲ್ಲಿ, ಆ ದಹರಾಕಾಶದಲ್ಲಿ ನಿರಂತರವಾಗಿ ಓಂಕಾರ ಧ್ವನಿ ಪ್ರತಿಧ್ವನಿಸುತ್ತಿರುತ್ತದೆ. The sound vibration of Omkara is eternally going on in the cave of the heart of all yogis, all Mahatmans. Adu ajapa. It is going on eternally. Why? Because the same nada, same sound is there in the entire universe. Why we are not able to listen that sound in my heart? ನಮಗೆ ಯಾಕೆ ನಮ್ಮ ಹೃದಯದಲ್ಲಿ ಆ ಶಬ್ದ ಕೇಳ್ತಾ ಇಲ್ಲ ಅಂದ್ರೆ ವಿ ಆರ್ ಸ್ಟಿಲ್ ಇನ್ ಅಜ್ಞಾನ ಓನ್ಲಿ. ವಿ ಹ್ಯಾವ್ ನಾಟ್ ಕ್ರಾಸ್ಡ್ ದಿ ಹೈಯರ್ ಲೆವೆಲ್ಸ್ ಆಫ್ ಯೋಗಾರೂಢ ಸ್ಥಿತಿ. ನಮ್ಮ ಸಾಧನೆಯಲ್ಲಿ ನಾವು ಇನ್ನೂ ಕೆಳಮಟ್ಟದಲ್ಲಿ ಇರೋದ್ರಿಂದ ನಮಗೆ ಕೇಳ್ತಾ ಇಲ್ಲ ಅಂತಂದ್ರೆ ಒಳಗಿವಿಗೆ ಕೇಳ್ತಾ ಇಲ್ಲ. ಸಿ, intuitionally you are not perceiving the sound of Omkara all the time here inside. It is going on. Mahatmans, yogis always know it. Intuitively they have perceived it. ಅವರ ಅಂತಃಸ್ಫೂರ್ತಿಯಲ್ಲಿ ಜ್ಞಾನಚಕ್ಷುವಿಗೆ ಅದು ಕಂಡಿದೆ. Even why rishis are called mantra-drushtaras in Upanishad time, they have seen the syllable in a Devanagari script as it is in their inner eye, third eye. ಆಜ್ಞಾಚಕ್ರದಲ್ಲಿ ಅವರಿಗೆ ಎಲ್ಲ ಮಂತ್ರಗಳು ಕಣ್ಣಿಗೆ, ಒಳಗಣ್ಣಿಗೆ, ಒಳನೋಟಕ್ಕೆ ಬಿದ್ದಿದೆ. ಆ ಓಂಕಾರ ಶಬ್ದವೂ ಬಂದಿದೆ. The way Om is written in Sanskrit Devanagari script. Who wrote that script? The symbol for Om, the great Rishi Munis who observed that in their deep meditation. The value of that. And that means when their superfine mind, ಯಾವುದು purified mind, Vishuddha Sattva Buddhi, Manas, when it tuned itself in Samadhi Sthiti to the universal consciousness, when they became part of the universal consciousness, Parabrahma Vastu, they could visualize Omkara, they could hear that Omkara sound in their inner ear, which we cannot hear. All these things are there in Upanishads. So Omkara is a most important Ekakshara mantra. Normally, as our Gurudev used to say, this Omkara Japa mantra, normally married people are not supposed to do. Only celibates, yogis, brahmacharis are supposed to do continuous Omkara Japa. Normally married people, we are not given that mantra. It's a very powerful, potent mantra, Omkara. So we are not supposed to continuously chant Omkara as a mantra japa. Normally it is not given to us, married people. ಇದು ನಮ್ಮ ಗುರುಗಳು ಹೇಳ್ತಾ ಇದ್ರು. ಎಷ್ಟು ಮಹತ್ತರವಾದ ಮಂತ್ರ ಅಂದ್ರೆ ಒಂದೇ ಅಕ್ಷರ. ಆ ಮಂತ್ರವನ್ನು ಸಾಮಾನ್ಯರಿಗೆ ಮಹಾತ್ಮರು ಉಪದೇಶ ಮಾಡಲ್ಲ. ಯಾಕೆಂದ್ರೆ ಸಾಮಾನ್ಯರಿಗೆ ಅದನ್ನು ತಡೆದು ಹಿಡ್ಕೊಳ್ಳೋ ಶಕ್ತಿಯೇ ಇಲ್ಲ ಅನ್ನೋ ದೃಷ್ಟಿಯಿಂದ ಮಾಡಲ್ಲ. ಅಷ್ಟು ಮಹತ್ತರವಾದಂತಹ. ಆದ್ರೆ ಭಗವಂತನೇ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಏನು? ಕೊನೆ ಸಮಯದಲ್ಲಿ ಯಾರು ಓಂಕಾರವನ್ನು ನೆನೆಸ್ಕೊಂಡು ಪ್ರಾಣ ಬಿಡುತ್ತಾರೋ ಅವರು ನನ್ನನ್ನೇ ಸೇರ್ಬಿಡ್ತಾರೆ, ಅವರು ಮುಕ್ತಿ ಆಗ್ಬಿಡುತ್ತೆ, ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ ಓಂಕಾರದ ಮಹತ್ವ ಅಷ್ಟಿದೆ. ಹೇಳ್ತಾ ಹೋದ್ರೆ there is no end. ಮಾಂಡವ್ಯ ಉಪನಿಷತ್ ಒಂದು ಬಹಳ ಪ್ರಸಿದ್ಧವಾದ ಮಂತ್ರ ಇದೆ, ಮಾಂಡವ್ಯ ಉಪನಿಷತ್, ಅಬೌಟ್ ಓಂಕಾರ, which I may not able to remember, recollect it. So I just note it down somehow. I just narrate that mantra of Mandukya Upanishad on Omkara. Om ityekaksharamidam sarvam tasyopakhyanam bhutam bhavat bhavishyaditi sarvam omkara eva yachanyat trikalatītam
तदप्योंकार एव ओंकार इत्येताक्षरम् इदं सर्वं तस्य उपाख्यानं भूतं भवत् भविष्यदिति सर्वं ओंकार एव भूत भव भविष्यत् इति सर्वं ओंकार एव च ಈ ಸೃಷ್ಟಿಯಲ್ಲಿ ಭೂತಕಾಲ ಹಿಂದಿಂದಾಗ್ಲಿ ಮುಂದಿಂದಾಗ್ಲಿ ಇವತ್ತಿಂದಾಗ್ಲಿ ಮುಂದೆ ಬರೋದಾಗ್ಲಿ ಕಲ್ಪಗಳಾಗ್ಲಿ ಎಲ್ಲವೂ ಓಂಕಾರದಲ್ಲಿ ಅಡಗಿದೆ. ಎವ್ರಿಥಿಂಗ್ ಈಸ್ ಇನ್ ಓಂಕಾರ. ಎವ್ರಿಥಿಂಗ್ ಪರ್ಟೈನ್ಸ್ ಟು ಓಂಕಾರ ಓನ್ಲಿ. ಯಚ್ಚಾನ್ಯ ತ್ರಿಕಾಲಾತೀತಂ, ಯಾವುದು ನಮಗೆಲ್ಲವೂ ಗೊತ್ತಿದೆಯೋ ಸೃಷ್ಟಿನಲ್ಲಿ, ಯಾವುದು ನಮಗೆ ರಹಸ್ಯವೇ ಗೊತ್ತಿಲ್ವೋ, ನಮಗೆ ಇನ್ನೂ ಏನೇನಿದೆಯೋ ಸೃಷ್ಟಿಲಿ ಎಲ್ಲವೂ ಓಂಕಾರಮಯವಾಗಿದೆ. ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವಚ, ಅದು ಎಲ್ಲವೂ ಓಂಕಾರಮಯ ಅಂದ್ರೆ ಪರಬ್ರಹ್ಮ. ಅಂದ್ರೆ ಅರ್ಥ ಏನು ಅಂದ್ರೆ ಓಂ 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 ಸೌಂಡ್ ರೆಫರ್ಸ್ ಟು ದ್ಯಾಟ್ ಇನ್ಫೈನೈಟ್ ಇನ್ವಿಸಿಬಲ್ ಅವ್ಯಕ್ತ ಮೂಲ ಸನಾತನ ಅವ್ಯಕ್ತ primordial ಪರಬ್ರಹ್ಮ ತತ್ವ that is existing in the whole universe. The universe may collapse in the final pralaya, but Omkara will always remain. That Nada will always remain. Shabda Brahma ಅಂತ ಅದಕ್ಕೆ ಇನ್ನೊಂದು ಹೆಸರು, ಪ್ರಣವ ಅಂತ ಮತ್ತೊಂದು ಹೆಸರು, ಭಗವಂತನ ರೂಪ ಅಂತ ವ್ಯಕ್ತ ರೂಪ ಅಂತ ಮತ್ತೊಂದು ಹೆಸರು. ಓಂಕಾರ ಇಸ್ ಆಲ್ಸೋ ನೋನ್ ಆಸ್ ದ ವ್ಯಕ್ತ ರೂಪ ಆಫ್ ಪರಬ್ರಹ್ಮ ಓನ್ಲಿ, ಗಾಡ್ ಓನ್ಲಿ. ಇಷ್ಟೆಲ್ಲ ಮಹತ್ವ ಇದೆ ಓಂಕಾರಕ್ಕೆ. ಇದು ಯಾಕೆ ಬಂತು ಈಗ? ಇದು ಇಷ್ಟೆಲ್ಲ ಯಾಕೆ ಬಂತು ಅಂದ್ರೆ ಕಾರಣ ಬಹಳ ಸುಲಭ. ಇತ್ತೀಚೆಗೆ ವೆರಿ ರೀಸೆಂಟ್ಲಿ, ಐ ಡೋಂಟ್ ನೋ ವೆನ್, ಮೇ ಬಿ ಫ್ಯೂ ಡೇಸ್, ಜಸ್ಟ್ 15 days, 20 days, 1 month back, a news came. See, when the news comes from America, we are all interested. The news came from NASA itself. The scientists from NASA, the famous space organization of America, the scientists, what they did, they were observing, trying with all the new techniques, new instruments, latest instruments, they were trying to capture the cosmic radiation, cosmic waves, cosmic sound patterns, which is not audible to our human ear. So when they were testing with that, doing research on the sun, concentrating sun, they found that some short wave, high frequency sound waves in the form of radio waves continuously coming from sun. Human ear cannot receive, cannot hear it. ನಮ್ಮ ಕಿವಿಗೆ ಆ ಶಬ್ದ ಯಾಕೆ ಕೇಳಲ್ಲ ಅಂದ್ರೆ ಶಬ್ದಾತೀತ ತರಂಗಗಳ ರೂಪದಲ್ಲಿ ಕಂಪನಗಳು ಹಿಂದೆ ಮುಂದೆ ಆದಾಗ, ಹೆಚ್ಚು ಕಡಿಮೆ ಆದಾಗ, ವೈಬ್ರೇಷನ್ ಇಸ್ ದಿ ತರಂಗಾಸ್. when it is below the particular threshold level or beyond threshold level of the human ear spectrum, audible spectrum, we cannot hear. Normally scientists say that human ear, we can hear the lowest sound, the low frequency and high frequency in the range of 20 hertz to 20,000 hertz. Below 20 hertz we cannot listen. Beyond 20,000 hertz we cannot listen. The eardrum will collapse. These are the technical words they use. Andre, some sounds are there, we cannot hear. So they are able to convert that inaudible sound coming continuously from the sun to human audible range now. When they converted and heard first time, what is that they found? Continuous Omkara mantra chanting as humans we do. Om. Just like the human beings chant Omkara, same sound emanating from sun continuously ever since birth of the sun. According to scientists, millions and millions of years before sun was born, during Big Bang theory, whatever it is. And for next millions of years sun will stay. See, this is the information.
So what is it they said? At least I am personally happy because the same scientist says this is a new thing we are hearing. The Hindus, that's what he is using, Indian rishis, the Hindus knew about this sacred mantra of Om chanting thousands of years back. So, first time there is an acknowledgement from a NASA scientist. Indians, rishis, our munis, our yogis knew about the Omkara. Only they don't know. Now they are seeing it. Now they are experiencing. It is a thrill for them. Sun is giving out a sound which is nothing but Omkara. And whole of the world, Indians knew it thousands of years before. That credit they have given. And that sound was captured after this Vyakhyana. We can listen to the sound, how the Omkara is there coming from sun. We come to the 24th shloka. Sankalpa prabhuvan kaman tyaktva sarvan asheshatah manasayvendriya gramam vinayamya samantatah. So 24th, 25th and the next 26th. In these shlokas, now he is giving the sort of final Upadeshan Dhyana Yoga. ಭಗವಂತ ಏನು ಹೇಳ್ತಾ ಇದ್ದಾನೆ? ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ ಸರ್ವಾನ್ ಅಶೇಷತಃ. Now he is using wonderful charana here. ಸಂಕಲ್ಪ ಪ್ರಭವಾನ್ ಅಂತಂದ್ರೆ ಮನಸ್ಸಿನಲ್ಲಿ ನಮ್ಮ ಒಳಗಡೆಯಿಂದ ತಾನಾಗಿ ಹುಟ್ಟತಕ್ಕಂತಹ ಆಸೆಗಳು, ಆಲೋಚನೆಗಳು. ಸಂಕಲ್ಪ ಪ್ರಭವಾನ್ means automatically the thought process, different types, generated in our own antakarana or mind. ಸಂಕಲ್ಪ ಪ್ರಭವಾನ್ ಯಾವುದು? ಕಾಮ. ಸಂಕಲ್ಪ ಪ್ರಭವಾನ್ ಕಾಮಾನ್ ಅಂದ್ರೆ the desires, the feelings generated automatically inside the mind. So keep aside those desires, tyaktva. Whenever, any time, every time desires are sprouting, don't bother about them ಅಂತ. ಮನಸ್ಸಿನಲ್ಲಿ ಯಾವ ಸಮಯದಲ್ಲಾದರೂ ನಿರಂತರವಾಗಿ ಆಸೆಗಳು ಹುಟ್ಟುತ್ತಾ ಇರ್ತಾವಲ್ಲಪ್ಪ ಅರ್ಜುನ, ಅದರ ಬಗ್ಗೆ ಗಮನ ಕೊಡಬೇಡ. ಅವುಗಳನ್ನ ಬಿಟ್ಟು ಅಂತಂದ್ರೆ ಗಮನ ಕೊಡದೆ, ಅವುಗಳ ಬಗ್ಗೆ ಯೋಚನೆ ಮಾಡದೆ, ಹುಟ್ಟುತ್ತಾ ಇರಲಿ, ಬರ್ತಾ ಇರಲಿ. ಆಸೆಗಳು ಹುಟ್ಟುತ್ತಾ ಇದೆಯಾ, ಆಲೋಚನೆಗಳು ಬರ್ತಾ ಇದೆಯಾ, ಥಾಟ್ಸ್ ಆರ್ ಜನರೇಟೆಡ್, ಓಕೆ, ಲೆಟ್ ಇಟ್ ಕಮ್. ಯು ಡೋಂಟ್ ಬಾದರ್ ಆನ್ ದಟ್ ಅನ್ನೋ ಅರ್ಥ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ವಾ. ಯಾವ ರೀತಿ? ಸರ್ವಾನ್ ಕಾಮಾನ್ ಅಶೇಷತಃ ತ್ಯಕ್ವಾ. ಯಾವ್ಯಾವ ಆಲೋಚನೆಗಳು ಮನಸ್ಸಲ್ಲಿ ಮೂಡ್ತಾ ಇರುತ್ತೋ, ಆಸ್ ಅಂಡ್ ವೆನ್ ಎ ನ್ಯೂ ಡಿಸೈರ್, ಎ ನ್ಯೂ ಥಾಟ್ ಅರೈಸಸ್, ಬೈ ಫೋರ್ಸ್ ಗಿವ್ ಇಟ್ ಅಪ್. ಗಿವ್ ಇಟ್ ಅಪ್ ಅಂದ್ರೆ ಅರ್ಥ ಏನು? ಗಿವ್ ಇಟ್ ಅಪ್ ಅಂದ್ರೆ ಡೋಂಟ್ ಬಾದರ್, ಅಬ್ಸರ್ವ್ ಯುವರ್ ಓನ್ ಮೈಂಡ್. ಯು ಬಿಕಮ್ ಎ ವಿಟ್ನೆಸ್, ಅಬ್ಸರ್ವ್. ನೌ ದಿಸ್ ಥಾಟ್ ಹ್ಯಾಸ್ ಕಮ್. Now I am doing meditation, now this thought is arising. So these shlokas are pertaining to sadhana mode only, what happens during meditation. As and when they arise, give it up. Give it up andre hege? How can we give up? Sarvan asheshatah tyaktva. Sarvan kaman asheshatah tyaktva. By root you get rid of them. ಅಂದ್ರೆ ವಿತ್ ಡಿಟರ್ಮಿನೇಷನ್ ಯು ಥಿಂಕ್, ಯು ಬಿ ಎ ವಿಟ್ನೆಸ್ ಅಂತ. ನಾವು ಇದನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮೂಲದಲ್ಲಿ ಸಮಗ್ರವಾಗಿ ಬೇರು ಸಹಿತ ಮನಸ್ಸಿನಲ್ಲಿ ಹುಟ್ಟು ಆಸೆಗಳನ್ನ ಕಿತ್ತಾಕ್ಬೇಕಪ್ಪ ಅರ್ಜುನ. ಧ್ಯಾನ ಸಮಯದಲ್ಲಿ ಏನೇನು ಆಸೆಗಳು ಹುಟ್ಟುತ್ತಾ ಇದೆಯೋ ಎಲ್ಲವನ್ನು ಸಮೂಲವಾಗಿ ಸಮಗ್ರವಾಗಿ ಕಿತ್ತು ಬಿಸಾಕು ಅಂತ ಆದೇಶ ಕೊಡ್ತಾ ಇದ್ದಾನೆ ಭಗವಂತ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಇದನ್ನ ಬಿಸಾಕೋದು ಎಲ್ಲಿ? ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು,
ಅಂದ್ರೆ ಬಿಸಾಕೋದಂದ್ರೆ ಏನು? ತ್ಯಕ್ವ, ಗೆಟಿಂಗ್ ರಿಡ್. ಹೌ ಟು ಗೆಟ್ ರಿಡ್? ಇಟ್ ಇಸ್ ದೇರ್. ದ ಪಾಯಿಂಟ್ ಹಿಯರ್ ಈಸ್ ಡೋಂಟ್ ಬಾದರ್ ಆನ್ ದಟ್. When you start observing what is being told now is sometimes it may appear very difficult in the beginning days of sadhana. You have to become a witness about yourself. Your mind has to witness your own mind activity. That means, in other words, your reasoning power of intellect. ಈ ಬುದ್ಧಿಲಿ ವಿವೇಕ ಅಂತ ಒಂದು ಇದೆಯಲ್ಲ, ನಾನು ಮನಸ್ಸಿನಿಂದ ಆ ವಿವೇಕವನ್ನು ಇಟ್ಟುಕೊಂಡು ನನ್ನ ಮನಸ್ಸನ್ನೇ ಸಾಕ್ಷಿಯಾಗಿ ನೋಡ್ತಾ ಕೂತ್ಕೊಳ್ಳೋದು. ಇವಾಗ ನಾನು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೇನೆ, ನೋಡೋಣ ಏನೇನು ಆಸೆಗಳು ಬರುತ್ತೆ, ಏನೇನು ಆಲೋಚನೆ ಬರುತ್ತೆ ಅಂತ ನೋಡ್ತಾ ಕೂತ್ಕೊಳ್ಳೋದು. ಜಸ್ಟ್ ವಿಟ್ನೆಸ್ ಇಟ್. ವಿಟ್ನೆಸ್ ಮಾಡೋದ್ರಿಂದ, ನೋಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಸೆಗಳು ಹುಟ್ಟೋದು ಗೊತ್ತಾಗ್ತಾ ಇರುತ್ತೆ, ವಾಪಸ್ ಕಡಿಮೆ ಆಗೋದು ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಇನ್ನೊಂದು ಆಸೆ ಬರುತ್ತೆ. So once you become a witness, what happens? The mind knows that the mind is being observed. ಮನಸ್ಸಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನನ್ನನ್ನು ನೋಡ್ಲಿಕ್ಕೆ ಒಬ್ಬ ಸಾಕ್ಷಿ ಇದ್ದಾನೆ ಇಲ್ಲಿ ಅಂತ ಗೊತ್ತಾದಾಗ ನಿಧಾನವಾಗಿ ಕಳ್ಳಾಟ ಬಿಟ್ಬಿಟ್ಟು ಸುಮ್ಮನಾಗ್ತಾ ಹೋಗುತ್ತೆ. ಆ ಮಂಗನ ಬುದ್ಧಿಯನ್ನು ಬಿಟ್ಟು ಶಾಂತವಾಗ್ತಾ ಹೋಗುತ್ತೆ. ಯಾಕಂದ್ರೆ ಮನಸ್ಸಿನ ಸ್ವಭಾವ ಚಂಚಲತೆ. The fickleness is the natural state of mind. It cannot remain without thoughts. Once the mind knows that somebody is watching me, witnessing me, then gradually it subsides. Gradually. Remember, it cannot happen as our Gurudev used to say in one day itself. No. Gradually. That is how things happen in meditation. ಭಗವಂತ ಅದನ್ನು ಹೇಳ್ತಾ ಇದ್ದಾರೆ. ಸಂಕಲ್ಪ ಪ್ರಭುವಾನ್ ಕಾಮಾನ್ ತ್ಯಕ್ವಾ ಸರ್ವಾನ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತದಃ. ಸಮಂತದಃ ಫ್ರಮ್ ಆಲ್ ಸೈಡ್ಸ್. ವಿನಿಯಮ್ಯ ಅಂದ್ರೆ ಗೆಟಿಂಗ್ ರಿಡ್. ಯಾವುದು? ಮನಸ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ. ಗೆಟಿಂಗ್ ರಿಡ್ ಆಫ್ ದೀಸ್ ಮೆಂಟಲ್ ಥಾಟ್ಸ್, ಗೆಟಿಂಗ್ ರಿಡ್ ಆಫ್ ದಿ ಸೆನ್ಸುವಲ್ ಥಾಟ್ಸ್, ಗೆಟಿಂಗ್ ರಿಡ್ ಆಫ್ ದೀಸ್ ಡಿಸೈರ್ಸ್. Desires are coming from all sides. Samantatah Shabda means from all sides, from all corners, the desires are coming in your mind. Lord is saying, ನೋಡಪ್ಪ, ಮನಸ್ಸಿನಲ್ಲಿ ಎಲ್ಲ ಕಡೆಯಿಂದ, ಸರ್ವ ಕಡೆಗಳಿಂದ ಆಲೋಚನೆಗಳು, ಸಂಕಲ್ಪಗಳು ನುಗ್ಗಿ ಬರ್ತಾ ಇದ್ದಾವೆ. ಎಲ್ಲ ಕಡೆಗಳಿಂದ. ಸಮಂತತಃ means internally. One more point here is, means the mind will manufacture intentionally all imaginative desires connecting so many things in life, connected, unconnected, unheard, heard. ಧ್ಯಾನಕ್ಕೆ ಕೂತಾಗ ನಮಗೆ ಗೊತ್ತಿಲ್ಲದೆ ಯಾವ್ಯಾವುದೋ ವಿಚಿತ್ರ ಯೋಚನೆಗಳು, ವಿಚಿತ್ರ ಆಸೆಗಳು, ಸಾಮಾನ್ಯ ಸ್ಥಿತಿಯಲ್ಲಿ ಬರದೇ ಇರೋ ವಿಚಿತ್ರವಾಗಿರೋ, ಅನ್ಹರ್ಡ್ ಆಫ್, ಕೇಳ ಅನುಭವಕ್ಕೆ ಬರದೇ ಇರತಕ್ಕಂಥದ್ದು, ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು, unimaginable thoughts will come. The thoughts will, anything, it can be pertaining to your greed, pertaining to lust, pertaining to sensual feeling, pertaining to sex, pertaining to property, pertaining to health, pertaining to children, pertaining to marriage, pertaining to compatibility in the marriage, pertaining to neighbors. ನಮ್ಮ ಸಹೋದ್ಯೋಗಿಗಳ ಬಗ್ಗೆ, ನಮ್ಮ ಸ್ನೇಹಿತರ ಬಗ್ಗೆ, ನಮ್ಮ ಶತ್ರುಗಳ ಬಗ್ಗೆ, ನಮ್ಮ ಸಹಪಾಠಿಗಳ ಬಗ್ಗೆ, ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಗಂಡ ಅಥವಾ ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಈ ರೀತಿ ಒಂದ ಎರಡ ಊಹೆ ಮಾಡಿಕೊಳ್ಳಿ ಬರದೇ ಇರತಕ್ಕಂತಹ ಸಂಕಲ್ಪಗಳು ಮನಸ್ಸಲ್ಲಿ ಹುಟ್ಟತ್ತಪ್ಪ ಅರ್ಜುನ. ಅದನ್ನು ಹೇಳ್ತಾ ಇರೋದು ಸಮಂತತಃ ಅನ್ನೋ ದೃಷ್ಟಿಯಿಂದ. ಎಲ್ಲ ಕಡೆಗಳಿಂದ ಅಂದ್ರೆ ಎಲ್ಲ ರೀತಿಯ ಸಂಕಲ್ಪಗಳು ಮನಸ್ಸಿನಲ್ಲಿ ಉದಯವಾಗ್ತಾ ಹೋಗುತ್ತೆ ಧ್ಯಾನದ ಸಮಯದಲ್ಲಿ. ಅದನ್ನ ಬಲವಾಗಿ ನೀವು ವಿನಿಯಮ್ಯ ದೂರ ಮಾಡಬೇಕು. ಅದೇ ದೂರ ಮಾಡಬೇಕು ಹೇಗೆ? ಗೆಟಿಂಗ್ ರಿಡ್ ಆಫ್ ಹೌ? ಕೇವಲ ಸಾಕ್ಷೀಭೂತರಾಗಿ ನೋಡ್ತಾ ಹೋಗೋದು ಅಂತ. ಮುಂದೆ ಬರುತ್ತೆ, ಲೇಟರ್ ಅಗೇನ್ ನೆಕ್ಸ್ಟ್ ಕಮ್ಸ್, ವಿಲ್ ಟೇಕ್ ಅಪ್ ದಿಸ್ ಪಾಯಿಂಟ್. ಸಾಕ್ಷೀಭೂತ ಅಂದ್ರೆ ಏನು ಅಂದ್ರೆ, ಒಂದು ಸ್ಮಾಲ್ ಕ್ಲೂ ಐ ಗಿವ್ ಯು. While doing meditation, how the bondage will occur, how bandhana will occur, how you are caught in the mire of Maya itself. Remember,
All this is a trick of Maya only. It is trying to see that you should get up from meditation. ಮಾಯೆಯ ಮೊದಲ ಕೆಲಸ, ಕೊನೆಯ ಕೆಲಸ ಏನು ಅಂದ್ರೆ ನಿಮ್ಮನ್ನ ಭಗವಂತನ ಹತ್ರ ಸೇರಿಸಬಾರದು. ಯು ಶುಡ್ ನಾಟ್ ಬಿ ಎಮ್ಯಾನ್ಸಿಪೇಟೆಡ್. ಯು ಶುಡ್ ನಾಟ್ ನೋ ಯುವರ್ ರಿಯಲ್ ನೇಚರ್. ಯು ಶುಡ್ ನಾಟ್ ನೋ ದಟ್ ಯು ಆರ್ ಜ್ಞಾನ ಸ್ವರೂಪ. ಯು ಶುಡ್ ನೆವರ್ experience that you are God itself. That is the nature of the Maya. So, it is creating all these things. All these things. So, when some thoughts are arising, one example I will give now itself. When some thoughts are arising when I am sitting for meditation or japa. ಜಪಕ್ಕೆ, ಜಪ ಯೋಗದಲ್ಲಿ, ಜಪ ಸಾಧನೆಯಲ್ಲಿ ಅಥವಾ ಧ್ಯಾನದಲ್ಲಿ ಮನಸ್ಸನ್ನು ಭಗವಂತನಿಗೆ ತೊಡಗಿಸ್ಕೊಳ್ಬೇಕು ಅಂತ ನಾನು ಸಿದ್ಧನಾಗಿ ಕೂತ್ಕೊಂಡು ಕೂಡಲೇ ಕೆಲವು ಯೋಚನೆಗಳು ಬರಕ್ ಶುರು ಆಗುತ್ತೆ. ಕೆಲವು ಯೋಚನೆಗಳು ಬರ್ತಾ ಇದ್ದಾಗೆ ಏನನ್ಸುತ್ತೆ ಅಂದ್ರೆ, ಅಯ್ಯೋ ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ, ಇದು ಎಂತಹ ಕೆಟ್ಟ ಆಲೋಚನೆ ಬರ್ತಾ ಇದೆ. ಒಂದು ಯೋಚನೆ ಬಂತು, ಮನಸ್ಸಲ್ಲಿ ಓಡ್ತು. ಈ ಕ್ಷಣದಲ್ಲಿ ಸೋಮನಾಥನ್ಜಿಯವರು ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ. ಮನಸ್ಸು ಹೇಗೆ ಅಂದ್ರೆ ಒಂದು ಕ್ಷಣ ಸಂತೆಗೆ ಹೋಗುತ್ತೆ, ಮರುಕ್ಷಣ ಚಿತ್ರಮಂದಿರಕ್ಕೆ ಹೋಗುತ್ತೆ. ದಿಸ್ ಮೊಮೆಂಟ್ ಯು ಆರ್ ಇನ್ ಎ ಶಾಂಡಿ, ನೆಕ್ಸ್ಟ್ ಮೊಮೆಂಟ್ ಯು ಆರ್ ಇನ್ ಎ ಮಲ್ಟಿಪ್ಲೆಕ್ಸ್ ಥಿಯೇಟರ್ ವಾಚಿಂಗ್, ಇಮ್ಯಾಜಿನಿಂಗ್ ಸಮ್ ಫಿಲ್ಮ್. ನೆಕ್ಸ್ಟ್ ಮೊಮೆಂಟ್ ಯು ಥಿಂಕ್ ಮೈ ಮೈಂಡ್ ಈಸ್ ಗೋಯಿಂಗ್ ಎಲ್ಸ್ವೇರ್, ಐ ಆಮ್ ಡೂಯಿಂಗ್ ರಾಂಗ್ ಥಿಂಗ್, ಐ ಶುಡ್ ನಾಟ್ ಥಿಂಕ್ ಆಲ್ ದೀಸ್ ಥಿಂಗ್ಸ್, ದೀಸ್ ಥಾಟ್ಸ್ ಶುಡ್ ನಾಟ್ ಕಮ್, ದೇ ಆರ್ ವೆರಿ ಹಾರಿಬಲ್ ಥಾಟ್ಸ್, ದೇ ಆರ್ ಈವಿಲ್ ಥಾಟ್ಸ್. Suddenly your mind thinks about lust. Then again you think that this is a horrible feeling I am getting in the mind, I should not think. So when you start questioning from the point of guilt, ಕೆಲವು ಬೇಡದೇ ಇರೋ ಯೋಚನೆಗಳು ಮನಸ್ಸಿಗೆ ಬಂದು ಕೂಡಲೇ ಮನಸ್ಸು ಗಲಗಲಿ ಆಗ್ಬಿಟ್ಟು, ಅಯ್ಯೋ ಎಂಥ ಕೆಟ್ಟ ಯೋಚನೆ ಬರ್ತಾ ಇದೆಯಪ್ಪ ಧ್ಯಾನ ಸಮಯದಲ್ಲಿ, ಇದು ತುಂಬಾ ಕೆಟ್ಟ ಯೋಚನೆ ನನಗೆ ಬರಬಾರದು ಅಂತ ಮನಸ್ಸಲ್ಲಿ ಹೋಯ್ತಾ, ದೆನ್ ಯು ಆರ್ ಕಾಟ್ ಅಗೇನ್ ಇನ್ ದ ಬಾಂಡೇಜ್, ಬಿಕಾಸ್ ಯು ಆರ್ ರಿಯಾಕ್ಟಿಂಗ್. ಕೇವಲ ಸಾಕ್ಷೀಭೂತವಾಗಿ ನೋಡೋದು ಬಿಟ್ಟು ನೀವು ಅಲ್ಲಿ ನಿಮ್ಮ ಮನಸ್ಸನ್ನ ದ್ವೇಷ ಭಾವನೆಯಿಂದ ತೊಡಸ್ಕೊಳ್ತಾ ಇದ್ದೀರಿ. ಯಾವುದು ಇದು ಬರಬಾರದು, ಇದು ಒಳ್ಳೆಯದು, ಇದು ಕೆಟ್ಟದ್ದು, ಈ ಆಲೋಚನೆ ಒಳ್ಳೆಯದು, ಇದು ಬಂದ್ರೆ ಪರವಾಗಿಲ್ಲ, ಯು ಫೀಲ್ ಎಲಿವೇಟೆಡ್, ಈ ಆಲೋಚನೆ ಬರಬಾರದು, ಇದು ಕೆಟ್ಟದ್ದು, ಸಿ ದಿಸ್ ಇಸ್ ಎ ಈವಿಲ್ ಥಾಟ್, ಐ ಶುಡ್ ಡಿಸ್ಕಾರ್ಡ್. ಸೊ ಯುವರ್ ಮೈಂಡ್ ಇಸ್ ಅಸೋಸಿಯೇಟೆಡ್, ದಟ್ ಈಸ್ ಬಾಂಡೇಜ್. ದಿಸ್ ಇಸ್ ಎ ಗುಡ್ ಥಾಟ್, ಐ ಫೀಲ್ ಹೈಲಿ ಎಲಿವೇಟೆಡ್. This is another horrible bondage. Our Gurudev has made this point so clear to us. While meditation, while doing dhyana or japa, sometime what happens, as it continues, you start feeling highly elated sometimes. Ananda. Enu, I am doing meditation. ನಾನು ಧ್ಯಾನವನ್ನು ಚೆನ್ನಾಗಿ ಮಾಡ್ತಾ ಇದ್ದೇನೆ, ನಾನು ಜಪವನ್ನು ಚೆನ್ನಾಗಿ ಮಾಡ್ತಾ, ಏನೋ ಆನಂದ, ಏನೋ ಆನಂದ. ಎಷ್ಟು ಮಟ್ಟಿಗೆ ಆನಂದ ಬರುತ್ತೆ ಅಂದ್ರೆ ಮತ್ತೊಬ್ರು ಎದುರಿಗೆ ಹೇಳ್ಕೊಳ್ಬೇಕು. ಯು ಫೀಲ್ ಹೈಲಿ ಎಲೈಟೆಡ್ ಇನ್ ಸಚ್ ಎ ವೇ, ಜಾಯ್ಫುಲ್ ಮೂಡ್ ಇನ್ ಸಚ್ ಎ ವೇ ದಟ್ ಯು ವಿಲ್ ಬಿ ಟೆಲಿಂಗ್ ಅದರ್ಸ್, ಸಿ ವೆನ್ ಐ ಸಿಟ್ ಫಾರ್ ಮೆಡಿಟೇಷನ್ ಆರ್ ಜಪ, ಮೈ ಮೈಂಡ್ ಬಿಕಮ್ಸ್ ವೆರಿ ಸ್ಟಿಲ್, ವೆರಿ calm, very peaceful, I am at peace all the time, there is a joy inside, joy is coming out, percolating, it is protruding, it is filling out. So I will be telling others. There is again, that elation is also bondage. Without knowing, we are bound. Our Gurudev used to say, be a witness andre, neither you should elate, nor you should feel guilty about any thought coming into the mind at the time of meditation or japa. ಧ್ಯಾನ ಸಮಯದಲ್ಲಿ ಅಥವಾ ಜಪದಲ್ಲಿ ಕೂತಾಗ, ಸಾಧನೆ ಸಮಯದಲ್ಲಿ ಯಾವ ಆಲೋಚನೆ ಬಂದರೂ ಅದಕ್ಕೆ ನಾವು ಪ್ರತಿಕ್ರಿಯೆ ತೋರಿಸಬಾರದು. ಅದನ್ನು ಸುಮ್ಮನೆ ಸಾಕ್ಷೀಭೂತವಾಗಿ ನೋಡ್ತಾ ಇದ್ರೆ ಅದರ ಪಾಡಿಗೆ ಅದು ಹೊರಟೋಗುತ್ತೆ, ಬರುತ್ತೆ ಹೋಗುತ್ತೆ, ನಿಮಗೆ ಯಾವ ಬಾಧಕವೂ ಇಲ್ಲ, ಕರ್ಮ ಬಂಧನವೇ ಇಲ್ಲ. ಮನಸ್ಸಲ್ಲಿ ಬರೋ ಪ್ರತಿಯೊಂದು ಆಲೋಚನೆಗೂ ನಾನು ಯೋಚನೆ ಮಾಡ್ತಾ ಹೋದ್ರೆ, ಇದು ಒಳ್ಳೆಯದಲ್ಲ, ಇದು ಕೆಟ್ಟದ್ದು, ಕೆಟ್ಟ ಆಲೋಚನೆ ಬರ್ತಾ ಇದೆ, ನನಗಿದು ಬರಬಾರ್ದು, ನನ್ನ ಮನಸ್ಸು ದೇವರ ಕಡೆಗೆ ಹೋಗ್ಬೇಕು ಅಂತ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅದು ಧ್ಯಾನವಾಗಲ್ಲ, ಮತ್ತೆ ಅದು ಬಾಂಡೇಜ್.
ಮತ್ತೆ ಅದು ಹೊಸ ಕರ್ಮ ಬಂಧನ ಆಯಿತು. ದೀಸ್ ಆರ್ ವೆರಿ ಸಬ್ಟಲ್ ಪಾಯಿಂಟ್ಸ್. ಅವರು ಗುರುದೇವ್ ಹ್ಯಾಸ್ ಸೆಡ್ very subtle points. You have to follow very deeply what is being coming from the mouth. Real witness means samachittate, equilibrium. Whatever thought come, you are not showing any reaction from inside. That is witnessing. Once it can happen, that is equilibrium, mental equilibrium. Manasika samatva, samatvam yoga uchyate. Then you have entered yoga aruda state. Then the final stage is at your disposal by God's grace. When the mind can be balanced, still mind andre ide artha. All the 3-4 weeks these words are being used. Balanced mind means yoga, dukkha sanyoga viyogam, yoga sanyitam, disunion, getting rid of the union of suffering with the body and mind, that is yoga. All these words mean the same thing. Real witness. Real witness. Adanne Bhagavanತ ಹೇಳ್ತಾ ಇದ್ದಾರೆ. Manasa eva indriya gramam. All your sense organs and mind with determination control and be a witness. At least at the time of meditation. Whatever thoughts arise, nip in the bud andre artha be a witness anta. You cannot remove. Please remember, this ಶ್ಲೋಕ is so important. ಬಹಳಷ್ಟು ಸಂದೇಹಗಳಿಗೆ ಉತ್ತರ ಈ ಶ್ಲೋಕದಲ್ಲಿದೆ. ಯಾವ ಸಂದೇಹಗಳಿಗೆ? ಭಗವಂತ ಎಷ್ಟು ಸ್ಪಷ್ಟವಾಗಿ ಹೇಳಿದಾನೆ ಅಂದ್ರೆ, ಮನಸ್ಸಲ್ಲಿ ಆಸೆಗಳು ಬರುತ್ತಲ್ಲ, ಅದರಲ್ಲೂ ವಿಶೇಷವಾಗಿ ಸಾಧನಾ ಸಮಯದಲ್ಲಿ, ಧ್ಯಾನದ ಸಮಯದಲ್ಲಿ, ಜಪಕ್ಕೆ ಕೂತಾಗ ತಾನಾಗಿ ಬರುತ್ತಲ್ಲ, ಅದು ನಿಮ್ಮ ತಪ್ಪಲ್ಲವೇ ಅಲ್ಲ. ಸೊ don't be under any sort of illusion that something is wrong is happening into my mind when I sit for meditation. It is natural, Lord says. It is quite natural. Because of my own yoga maya, thoughts are generated in your mind to disturb you, to make you to get up from meditation or dhyana. So, I am responsible for those thoughts, sir. You are not responsible. That is a hint the Lord is giving. ನಿಮ್ಮ ಮನಸ್ಸಿಗೆ ಯಾವ ಯೋಚನೆನೇ ಬರಲಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ಯೋಚನೆ ಬರೋದು ನಿಮ್ಮ ಕೈನಲ್ಲಿಲ್ಲ. ಪ್ರಕೃತಿಯಿಂದ ಆಗ್ತಕ್ಕಂಥ ಆಟ, ಮಾಯೆ ಪ್ರಭಾವದಲ್ಲಿ ಆಗ್ತಾ ಇರತಕ್ಕಂಥ ಆಟ, ಅದನ್ನೇ ಸಂಕಲ್ಪ ಪ್ರಭವಾನ್. ಆಸೆಗಳು ಹುಟ್ಟೋದು ನನ್ನ ಇಚ್ಛೆ ಪ್ರಕಾರ, ಸಂಕಲ್ಪದ ಹಾಗೆ ನಿಮ್ಮ ಇಚ್ಛೆ ಪ್ರಕಾರ ಅಲ್ಲ. ನನ್ನ ಯೋಗ ಮಾಯೆ ಈ ಸೃಷ್ಟಿನಲ್ಲಿ ಏನು ಆಟ ಆಡಿಸ್ಬೇಕೋ ಅದು ಆಟ ಆಡಿಸ್ತಾ ಇದೆ. ಅದು ನಿಮ್ಮ ಸ್ವಭಾವವಾಗಿದೆ, ನಿಮ್ಮ ಸಂಸ್ಕಾರದಲ್ಲಿದೆ. ಕಳವಳ ಪಡೋದು ಬೇಡ ಅಂತ. ಸೊ ಡೋಂಟ್ ಬಿ ಡಿಸ್ಹಾರ್ಟೆಡ್. ಸಿ ದಟ್ ಇಸ್ ಹೌ ವಿ ಡೋಂಟ್ ಬಿ ಡಿಸ್ಹಾರ್ಟೆಡ್. ವಿನಿಯಮ್ಯ, ಗೆಟಿಂಗ್ ರಿಡ್. ಮನಸ ಏವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಗೆಟಿಂಗ್ ರಿಡ್ ಅಂದ್ರೆ ಅದೇ, ಬಿ ಎ ವಿಟ್ನೆಸ್. ಡೋಂಟ್ ರಿಯಾಕ್ಟ್ ಪಾಸಿಟಿವ್ಲಿ ಆರ್ ನೆಗೆಟಿವ್ಲಿ. ಇನ್ ಸಿಂಪಲ್, ಏನೇ ಯೋಚನೆ ಬರಲಿ, ಧ್ಯಾನ ಸಮಯದಲ್ಲಿ, ಜಪ ಸಮಯದಲ್ಲಿ, ದೇವರ ಪೂಜೆ ಸಮಯದಲ್ಲಿ, ವೈಲ್ ವರ್ಷಿಪಿಂಗ್ ಗಾಡ್, ಲೆಟ್ 100 ಥಾಟ್ಸ್ ಕಮ್, ಬಿ ಎ ವಿಟ್ನೆಸ್. ಡೋಂಟ್ ರಿಯಾಕ್ಟ್ ಅಂತ ಅರ್ಥ. ಹೀಗೆ ಮಾಡಿದಾಗ ಮುಂದೆ ಏನಾಗುತ್ತೆ? ಒಂದೇ ದಿವಸಕ್ಕೆ ನಿಂತು ಹೋಗುತ್ತಾ? ನಾವು ದಿ ಅಶ್ಯೂರೆನ್ಸ್, ಫೈನಲ್ ಅಶ್ಯೂರೆನ್ಸ್ ಲಾರ್ಡ್ ಇಸ್ ಗಿವಿಂಗ್ ಹಿಯರ್. ಯುವರ್ meditation or japa or your sadhana may not culminate in one day itself. Thousands and thousands of impediments are there. Every time you sit, you cannot reach God. You feel dejected, you feel sorrow. ಪ್ರತಿ ಸಲವೂ ಸಾಧನಾ ಮಾರ್ಗದಲ್ಲಿ ಕೂತ್ಕೊಂಡ ನಿಶ್ಚಯ ಬುದ್ಧಿಯಿಂದ ಕೂತ್ಕೊಂಡಾಗ ನೂರಾರು ಥರದ ಯೋಚನೆಗಳು, ಅಡೆತಡೆಗಳು ಬರ್ತಾನೇ ಇರುತ್ತಲ್ಲಪ್ಪ ಅರ್ಜುನ. ಶಂಕೆ ಪಡೋದು ಬೇಡ, ಕಳವಳ ಪಡೋದು ಬೇಡ, ಗಾಬರಿ ಆಗೋದು ಬೇಡ. ವೇಟ್, ಹ್ಯಾವ್ ಪೇಷನ್ಸ್. ಲಾರ್ಡ್ ಇಸ್ ಸೇಯಿಂಗ್, ಆಧ್ಯಾತ್ಮ ಸಾಧನೆಯಲ್ಲಿ ಎಷ್ಟು ಕಡಿಮೆ ಸಾಧನೆ ಮಾಡಲಿ, ಎಷ್ಟು ಜಾಸ್ತಿ ಸಾಧನೆ ಮಾಡಲಿ, ಸಾಧನೆ ಫಲ ಇದ್ದೇ ಇದೆ. ಭಗವಂತನನ್ನು ಸೇರಬೇಕು ಅಂತ ಒಳ್ಳೆ ಮನಸ್ಸಿನಿಂದ ನಾವು ಸಂಕಲ್ಪ ಇಟ್ಕೊಂಡು ಸಾಧನೆ ಶುರು ಮಾಡಿದರೆ ಅಲ್ಲಿ ಭಗವಂತನ ಅನುಗ್ರಹ ಇದ್ದೇ ಇದೆ.
ನಾವು ಬಿಟ್ಟು ಬಿಡದೆ ನಿಧಾನವಾಗಿ ಒಳ್ಳೆ ಮನಸ್ಸಿನಿಂದ ದೃಢ ಮನಸ್ಸಿನಿಂದ ಇದನ್ನ ಛಲ ಇಟ್ಕೊಂಡು ಏನಾದರೂ ಪರವಾಗಿಲ್ಲ, ಮನಸ್ಸು ಎಲ್ಲಿ ಹೋದ್ರೂ ಪರವಾಗಿಲ್ಲ, ನಾನು ಸಾಧನಾ ಮಾರ್ಗದಿಂದ ದೂರ ಹೋಗಲ್ಲ, ಭಗವಂತ ನಿನ್ನನ್ನು ಸೇರಬೇಕು ಅನ್ನೋ ಇಚ್ಛೆಯಿಂದ ದೂರ ಹೋಗಲ್ಲ ನಾನು. ಲೆಟ್ ವಾಟ್ ಎವರ್ ಹ್ಯಾಪನ್, ಐ ವಿಲ್ ನಾಟ್ ಗಿವ್ ಅಪ್. I will not give up this path, this spiritual path which I have undertaken by your grace in the form of Guru. I will continue. Let come what may. If that feeling, then what happens? Slowly, steadily you are going to win the race. So don't be afraid. Earlier 3-4 weeks, all these things were told. This is assurance. Next shloka is the main assurance. Don't be disheartened. Don't feel sorry. Don't compare yourself with others. You are on the right path. Whatever you are doing, it is on the correct path because you are blessed. Only blessed people will come to sadhana mode in this birth. The Shubha Ichha has sprouted in this birth. ಹಿಂದಿನ ಕೆಲವು ಪುಣ್ಯ ಸಂಸ್ಕಾರಗಳ ಫಲವಾಗಿ ಈ ಜನ್ಮದಲ್ಲಿ ಯಾರಿಗೆ ಶುಭ ಇಚ್ಛೆ ಬಂದಿದೆಯೋ ಅವ್ರಿಗೆ ಮಾತ್ರ ಸಾಧನೆ ಮಾಡಬೇಕು ಅಂತ ಮನಸ್ಸು ಬರುತ್ತಲ್ಲ. ದಟ್ ಮೀನ್ಸ್ ಆಲ್ರೆಡಿ ಯು ಆರ್ ಚೋಸನ್, ಆಲ್ರೆಡಿ ಯು ಆರ್ ಬ್ಲೆಸ್ಡ್. ಸೊ ಡೋಂಟ್ ಫೀಲ್ ಡಿಸಾರ್ಟೆಡ್. ದಟ್ ಇಸ್ ಅಶ್ಯೂರೆನ್ಸ್ ನೌ ಲಾರ್ಡ್ ಈಸ್ ಗಿವಿಂಗ್. ವಾಟ್ ಎವರ್ ಪ್ರಾಕ್ಟೀಸ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಯು ಆರ್ ಡೂಯಿಂಗ್, ಡೂ ಇಟ್ without any hesitation, without any doubt, without any feeling of uncertainty in life. Whether it will culminate now itself or not, whether before I die I will reach God or not, such feeling should never be there. If not in this birth, you are going to reach next birth. 100% guaranteed. Our Gurudev has made this point so clear. The blessed people who are under the care of a Brahmajnani, Mahatman, Sadguru, like our Gurudev, Paramahamsa Guru, they need not be afraid. Continue your sadhana. That is what Lord is telling here. That is what our Gurudev was telling all the time. ನಮ್ಮ ಗುರುಗಳು ಇದನ್ನೇ ಹೇಳ್ತಾ ಇದ್ರು. ಅವರು ಒಂದು ಫ್ರೇಸ್ ಬಹಳ ಚೆನ್ನಾಗಿ, ಬಹಳ our Gurudev is known for short phrases here and there. Suddenly he will take a phrase from Bhagavad Gita and then start on that. Once he took a phrase on this sadhana mode only. Then he said, one charana only he took. Yavadu? Swalpam apyasya dharmasya trayato mahato bhayat. Swalpamapi dharmasya trayato mahato bhayat. That is Bhagavad Gita, one charana, already covered. Swalpam apyasya dharmasya trayato mahato bhayat. And Gurudev said, quoting this line, even if you do an ounce of sadhana in this birth, it will never go waste. These are his words, English words. ಎಷ್ಟು ಬ್ಯೂಟಿಫುಲ್ ಸ್ಮಾಲ್ ಸೆಂಟೆನ್ಸಸ್ ನಮ್ಮ ಗುರುಗಳು ಹೇಗೆ ಹೇಳ್ತಾ ಇದ್ರು ಅಂದ್ರೆ, even if you do 1 ounce of sadhana, that will give you full result. That will never go waste. So don't be afraid. These are our Guru's words. Swalpamapyasya dharmasya trayato mahato bhayat. That is in Bhagavad Gita, already covered. So with that point, now listen to this shloka, you will understand what is the assurance he had given. ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಯಾವ ರೀತಿ ಧೈರ್ಯ ತುಂಬುತ್ತಾ ಇದ್ದಾನೆ, ಯಾರಿಗೆ ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ಸಾಧಕರನ್ನು ಉದ್ದೇಶಿಸಿ ಏನ್ ಹೇಳ್ತಾ ಇದ್ದಾನೆ ಭಗವಂತ. ಶನೈ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಅನಕೃತ್ವ ನ ಕಿಂಚಿದಪಿ ಚಿಂತಯೇತ್. Now he uses one term here that should be an eye-opener for us. Na kinchit api chintayet. It is interpreted in so many ways. Lord's assurance for the mankind, especially for sadhakas. Na kinchit api chintayet. Second charana, end. ಯಾವುದಕ್ಕೂ ನೀನು ಕಳವಳ ಪಡೋದು ಬೇಡ, ಸಂದೇಹ ಪಡೋದು ಬೇಡ, ಯೋಚನೆ ಮಾಡೋದು ಬೇಡಪ್ಪ, ಶಂಕೆ ಪಡೋದು ಬೇಡ. Don't even bother. Don't develop doubt, iota of doubt. Kinchitapi chintayet. Even fraction of a second, don't develop any doubt in your sadhana marga. In this spiritual journey, you are on the right track. Nothing will happen in one day, I know it. Because samskaras are there,
thoughts are generated, it will see that you go away, run away from meditation, run away from japa. All these things are there because of my own maya, but still don't be afraid. With determination, practice, slowly and steadily it will happen. Yavu. Final realization is at your hand. By my own grace it will happen. That is the assurance. Shanai 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 hi uparamet buddhya dhruti grahitaya. Dhruti grahitaya means with determination, with total, what you call as unbound energy, with a feeling of love. Dhruti, with reasoning power, with your intellectual power, with your viveka jnana, buddhi. Dhruti grahitaya means that. So, dhruti grahitaya buddhya, ಧೈರ್ಯವಾಗಿರ್ತಕ್ಕಂಥ ಬುದ್ಧಿಯಿಂದ ಧೈರ್ಯವಾಗಿ ಮುನ್ನುಗ್ಗು. ವಿಥೌಟ್ ಹೆಸಿಟೇಷನ್ ಕಂಟಿನ್ಯೂ ಯುವರ್ ಸಾಧನ. ಅವಾಗೇನಾಗತ್ತೆ? ಶನೈ ಶನೈ ಉಪರಮೇತ್. ಇದು ಅಶ್ಯೂರೆನ್ಸ್. ಶನೈ ಶನೈ ಮೀನ್ಸ್ ಸ್ಲೋಲಿ ಅಂಡ್ ಸ್ಲೋಲಿ ಅಂಡ್ ಸ್ಲೋಲಿ ಅಂಡ್ ಸ್ಟಡಿಲಿ you will reach the goal. Slowly and steadily with the help of your power of intellect and reasoning power are called viveka. When you are determined, you don't lag behind. Marali yatnava madu. Continue the practice. Practice continuously. Don't bother about the end result. Adu ಹೇಳ್ತಾ ಇದ್ದಾರೆ ಭಗವಂತ. Practice continuously and like Shanai Shanai, that phrase is used. Shanai Shanai means slowly it happens. It will not happen immediately. It may not even happen in this birth. If you think like that, again you are in bondage only. Don't think on the time aspect. ಕಾಲದ ಬಗ್ಗೆ ಗಣನೆ ಬಿಟ್ಟು ಈ ಜನ್ಮದಲ್ಲಾರಾಗ್ಲಿ, ಮುಂದಿನ ಜನ್ಮದಲ್ಲಾರಾಗ್ಲಿ, ಇನ್ನು 100 ಜನ್ಮ ಬಿಟ್ಟಾಗ್ಲಿ ಆಗೋದು ಗ್ಯಾರಂಟಿ. ನನಗೆ ಭಗವಂತನ ಕೃಪೆ ಇದೆ, ಗುರುಗಳ ಕೃಪೆ ಇದೆ, ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆ. ಈ ಉತ್ಸಾಹ ಇದೆಯಲ್ಲ, this determination is important. Whatever happens, let it happen. Whether I get liberated in this birth itself, or by the time of death in this birth, or in my next birth, or in the coming birth, mind should not question and bother on those things. Again, you become calculative. The more you start thinking, the more mind starts worrying on that. The chosen people, sadhakas who are blessed by Guru should not think on these things. Our Gurudev has made this point. ಬಹಳ ಹಿಂದೆ ಹೇಳ್ಬಿಟ್ಟಿದ್ದಾರೆ, ಎಲ್ಲವನ್ನೂ ಹೇಳ್ಬಿಟ್ಟಿದ್ದಾರೆ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ನಿಮ್ಮ ಸಾಧನೆಯನ್ನು ಮುಂದುವರಿಸಿ. ನನಗೆ ಸಾಕ್ಷಾತ್ಕಾರ ಆಗುತ್ತೋ ಇಲ್ವೋ, ಇದು ಕಳೆದ 4-5 ವಾರದಿಂದ ಇದೇ ಮಾತುಗಳು ಬರ್ತಾ ಇದೆ ಬಾಯಿಂದ. ಗುರುಗಳು ಯಾಕೆ ನುಡಿಸ್ತಾ ಇದ್ದಾರೆ ನನಗೂ ಗೊತ್ತಿಲ್ಲ. ಈ ಜನ್ಮದಲ್ಲಿ ಭಗವಂತ ಸಿಗ್ತಾನೋ ಇಲ್ವೋ, ಯೋಚನೆ ಶುರು ಆಯ್ತಾ? ಈ ತರ ಯೋಚನೆ ಇಟ್ಕೊಂಡ್ರೆ ನಮ್ಮ ಸಾಧನೆ ಎಲ್ಲಿತ್ತು ಅಲ್ಲೇ ಇರುತ್ತೆ, ಅದು ಮುಂದುವರಿಯೋದಿಲ್ಲ. ನಿರ್ಯೋಚನೆಯಿಂದ, ನಿರ್ಭೀತಿಯಿಂದ, ನಿಷ್ಕಳಂಕ ಮನಸ್ಸಿನಿಂದ, ಪ್ರಶಾಂತವಾದ ಮನಸ್ಸಿನಿಂದ, ಸಂತೋಷಕರವಾದ ಮನಸ್ಸಿನಿಂದ, ಉತ್ಸಾಹಭರಿತ ಮನಸ್ಸಿನಿಂದ, ಆನಂದಭರಿತ ಮನಸ್ಸಿನಿಂದ, see with a joy, with that divine joy filling the heart, with a love towards God, with a divine love towards my Guru, let me continue joyfully. Then what happens? God will bless then and there itself, because He is a witness to all that I am doing. He is there everywhere, inside my heart also. When I do it joyfully, without attaching any rider or a condition, ಭಗವಂತ ನನಗೆ ಈ ಜನ್ಮದಲ್ಲಿ ನಿನ್ನ ಖಂಡ ಸಿಕ್ಬಿಡ್ಬೇಕು, ಈ ಜನ್ಮದಲ್ಲಿ ಆಗತ್ತಾ? ಆಗಲ್ಲ. ಈ ಸಂದೇಹ ಇಟ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಡೋಂಟ್ ಥಿಂಕ್ ಆನ್ ದೋಸ್ ಥಿಂಗ್ಸ್, ಡೂ ಯುವರ್ ಡ್ಯೂಟಿ ವಿತ್ ಎ ಡೆಲಿಜೆಂಟ್ ಮೂಡ್. ಇದಕ್ಕೆ ಸೋಮನಾಥಾನಂದಜಿಯವರು ವ್ಯಾಖ್ಯಾನ ಕೊಡ್ತಾರೆ ಈ ಶ್ಲೋಕಕ್ಕೆ. ಅಂಡ್ ಸೋಮನಾಥಾನಂದಜಿ ರೈಟ್ಸ್ the beautiful example given by Ramakrishna Paramahamsa to explain this point on this shloka. Ramakrishna Paramahamsa used to give beautiful story, I believe. ಬಹಳ ಜನಕ್ಕೆ ಗೊತ್ತಿರಬೇಕು. I think most of you must have heard it.
The famous story as told is the famous story as told by Ramakrishna Paramahamsa. Others also have told the same thing. The story is two yogis, two sadhakas who are immersed in their deep sadhana, in a deep forest, under a tree. Narada Maharshi passes through while going towards Vaikuntha and meets those two yogis. You must have heard this. And then he was so pleased to see the two yogis doing meditation earnestly. He will inquire their welfare, he will bless them. ಇಬ್ಬರು ಯೋಗಿಗಳು ಪರಮಾತ್ಮನನ್ನ ದೀರ್ಘವಾದ ತಪಸ್ಸು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇರೋದು ಮರದ ಕೆಳಗೆ ಕೂತ್ಕೊಂಡು ನಾರದ ಮಹರ್ಷಿಗಳು ಎಷ್ಟು ಸಂತೋಷ ಆಯಿತು ಅಂದ್ರೆ ಅವರಿಬ್ಬರನ್ನು ಹರಿಸಿದ್ರು. ನಿಮ್ಮ ಪ್ರಯತ್ನ ಸಫಲವಾಗಲಿ, ನಿಮ್ಮ ತಪಸ್ಸು ಸರಿಯಾದ ರೀತಿಯಲ್ಲಿ ಸಿದ್ಧಿಯನ್ನು ಪಡೆಯಲಿ, ನಿಮಗೆ ಭಗವದ್ ದರ್ಶನ ಆಗಲಿ, ನಿಮಗೆ ಆತ್ಮದರ್ಶನ ಆಗಲಿ, ನಿಮಗೆ ಮೋಕ್ಷವೇ ಪ್ರಾಪ್ತಿಯಾಗಲಿ ಅಂತ ಹರಿಸ್ಬಿಟ್ಟು ಮುಂದೆ ಹೊರಟ್ರಂತೆ ನಾರದ ಮಹರ್ಷಿಗಳು. ದೆನ್ ದಿ two Mahatmans, two yogis, the two tapasvis asked Narada Maharshi that where you are proceeding. He said, I am going to Vaikuntha for the darshan of Lord Narayana. ವೈಕುಂಠಕ್ಕೆ ನಾನು ನಾರಾಯಣನ ದರ್ಶನಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ರಲ್ಲ. ಅವಾಗ ದ ಟೂ ತಪಸ್ವೀಸ್ ದೇ ವಿಲ್ ಆಸ್ಕ್ ದ ಸೇಮ್ ಕ್ವಶನ್ ಟು ಹಿಮ್. ನೀವು ವಾಪಸ್ ಬರಬೇಕಾದ್ರೆ ವೈಕುಂಠಕ್ಕೆ ಹೋಗಿ ನಾರಾಯಣನ ದರ್ಶನ ಮಾಡಿ ವಾಪಸ್ ಬರ್ತಿರಲ್ಲ ಭೂಮಿಗೆ, ನಮ್ಮ ಪರವಾಗಿ ಒಂದು ಸಂದೇಹವನ್ನು ಕೇಳಿ, ನಮ್ದೊಂದು ಪ್ರಶ್ನೆ ಇದೆ, ಆ ಭಗವಂತನನ್ನು ಕೇಳಿ. ಮೊದಲನೇ ಯೋಗಿ ಏನ್ ಕೇಳ್ತಾನೆ ಅಂದ್ರೆ, ನನಗೆ ಯಾವಾಗ ಮುಕ್ತಿ ಸಿಗತ್ತೆ, ನನಗೆ ಯಾವಾಗ ಮೋಕ್ಷ ಸಿಗತ್ತೆ, ಭಗವಂತನ ಕೇಳ್ಕೊಂಡ್ಬಂದು ಹೇಳಿ. ಎರಡನೇ ಯೋಗಿನೂ ಅದನ್ನೇ ಕೇಳ್ತಾನೆ, ಎರಡನೇ ತಪಸ್ವಿ ಅದೇ ಪ್ರಶ್ನೆ, ನನಗೆ ಯಾವಾಗ ಮುಕ್ತಿ ಸಿಗತ್ತೆ, ಮೋಕ್ಷ ಸಿಗತ್ತೆ, ಭಗವಂತನ ಕೇಳಿ ಹೇಳಿಯಪ್ಪ. ಸೊ ಬೋತ್ wanted to know when they get realized, when they will get sakshatkar. Tatastu, Narada Maharshi says and goes. And after some time he comes back in the same room and says that I have met Lord Narayana in Vaikuntha, Mahavishnu. I asked them on your behalf, your question I put. Then the Lord said to the first yogi, Narada says, the Lord said that you have another 7 births, 7 more births. By the end of the 7th birth, you will be realized. You will get moksha. You will join Vaikuntha. You will join me only. ಇನ್ನು 7 ಜನ್ಮ ಇದೆಯಪ್ಪ ನಿನಗೆ ಮೋಕ್ಷ ಬರಬೇಕಾದ್ರೆ, ವೈಕುಂಠ ಪ್ರಾಪ್ತಿ ಆಗಬೇಕಾದ್ರೆ ಅಂತ ಮೊದಲನೇ ಯೋಗಿ ಉತ್ತರ. He became nirvinna chetasa. Now the word, he became dejected. Nirvinna chetasa. Not anirvinna, nirvinna. He became dejected. Oh. Lord says, I have to live for another 7 births after this birth. 7 more times I must take rebirth, live there, do tapas, live there, do tapas. So, how many years, hundreds of years? My God. So much long time I have to do tapas to reach Narayana. So he became slightly dejected, disappointed. Second yogi, Narada says, Lord Mahavishnu says, look at the tree below which you are sitting for meditation. This tree, banyan tree. Count the number of leaves of the tree. You have to take birth to equivalent to that number of leaves in the tree. After that you will get moksha. Second. ಇದು ಬಹಳ ಚೆನ್ನಾಗಿದೆ. ನಾರದ ಮಹರ್ಷಿಗಳು ಏನ್ ಹೇಳ್ಬಿಟ್ರು ಎರಡನೇವನಿಗೆ, ಈ ಮರದಲ್ಲಿ ಎಷ್ಟು ಎಲೆಗಳಿದೆಯೋ ಅಷ್ಟು ಸಲ ನೀನು ಹುಟ್ಟಿ ಹುಟ್ಟಿ ಬರಬೇಕು, ಆಮೇಲೆ ನಿನಗೆ ಮೋಕ್ಷಪ್ಪ. ಬಟ್ ದ ಸೆಕೆಂಡ್ ಯೋಗಿ ತಪಸ್ವಿ, ಹಿಯರಿಂಗ್ ದಿಸ್, he was so elated, the anirvinna chetasa, ಸಂತೋಷ ಆಯಿತಂತೆ. He became so elated, joyful. His pleasure knew no bounds. He started dancing, taking Lord's name. He started praising the Lord on 2 counts. Number 1, I have so many more number of lives, lengthy time to devote my life towards God,
to devote myself at the lotus feet of God, to do tapas for the sake of God, to do dhyana for the sake of God. So much of time is there. So vast time is there. ನನಗೆ ಇನ್ನು ಸಾವಿರಾರು ಜನ್ಮ ಇದೆ ಅಂದ್ರೆ ಆ ಸಾವಿರಾರು ಜನ್ಮ ಭಗವಂತನ ಧ್ಯಾನ ಮಾಡಲಿಕ್ಕೆ, ಭಕ್ತಿಯಿಂದ ಭಗವಂತನ ಭಜನೆ ಮಾಡಲಿಕ್ಕೆ ಅವಕಾಶ ಕೊಟ್ಟನಲ್ಲ ಪರಮಾತ್ಮ. ಸೊ ಐ ಕ್ಯಾನ್ ಡಿವೋಟ್ ಮೈ ಸೆಲ್ಫ್. Second point, he told Narada Maharshi, let there be thousands of lives for me next. But what Lord has assured? Definitely I will be emancipated. ನನಗೆ ಮೋಕ್ಷ ಪ್ರಾಪ್ತಿ ಗ್ಯಾರಂಟಿ. ಭಗವಂತ ಹೇಳಿದ್ದಾನಲ್ವಾ, ನಿನಗೆ ಸಾವಿರಾರು ಜನ್ಮ ದಾಟಿದ ಮೇಲೆ ಮೋಕ್ಷ ಬರೋದು ಗ್ಯಾರಂಟಿ. ಈ ಮರದಲ್ಲಿ ಎಷ್ಟು ಎಲೆ ಇದೆಯೋ ಅಷ್ಟು ಎಲೆಗಳ ಜನ್ಮ ನಿನಗೆ ಆದ್ಮೇಲೆ ಮೋಕ್ಷ ಪ್ರಾಪ್ತಿ, ವೈಕುಂಠಕ್ಕೆ ಬರ್ತೀಯ, ನನ್ನನ್ನು ಸೇರ್ಕೊಳ್ತೀಯ ಅಂತ ಭಗವಂತ ಹೇಳಿದಾನಲ್ಲ ನಾರದ ಮಹರ್ಷಿಗಳೇ. ಇನ್ನೇನು ಬೇಕು ನನಗೆ? ಹಿ ವಾಸ್ ಸೋ ಎಲೇಟೆಡ್, ಹಿ ವಾಸ್ ಸೋ ಹ್ಯಾಪಿ. ಲುಕಿಂಗ್ ಇನ್ ಟು ಹಿಸ್ ಕಂಡೀಷನ್, Lord Narayana appeared and gave instantaneous moksha to the second one. Instantaneous. You can take it as a story. It is a Vedantic story narrated by Paramahamsa. It means what? It means the same thing as told by Lord here in the shloka. Let the mind need not be agitated. ಉತ್ಸಾಹಭರಿತವಾಗಿ ಸಂತೋಷವಾಗಿ ನಮ್ಮ ಕರ್ತವ್ಯವನ್ನ ಭಗವಂತ ತೋರಿದ ಆ ಮಾರ್ಗದಲ್ಲಿ ನಮ್ಮ ಸಾಧನೆಯಿಂದ ಮುಂದುವರಿಸೋದು ನನ್ನ ಕರ್ತವ್ಯ. ಇನ್ನು ಯಾವ ಯೋಚನೆ ಬರಬಾರದು. ಭಗವಂತ ನನಗೆ ಸಿಗ್ತಾನೋ ಇಲ್ವೋ, ಈ ಜನ್ಮದಲ್ಲಿ ಆಗುತ್ತೋ ಇಲ್ವೋ, ನಾನು ಸರಿಯಾಗಿ ಮಾಡ್ತಾ ಇದ್ದೀನೋ ಇಲ್ವೋ, ಯಾವ ಯೋಚನೆ ನಿಧಾನವಾಗತ್ತೆ. ನೀವು ಮನಸ್ಸಲ್ಲಿ ಪ್ರೇಮದಿಂದ, ಭಕ್ತಿಯಿಂದ, ಆನಂದದಿಂದ, ಸಂತೋಷದಿಂದ ನಿಮ್ಮ ಸಾಧನೆಯನ್ನು ಮುಂದುವರಿಸಿದರೆ ಒಳಗಡೆ ಇರೋ ಪರಮಾತ್ಮನಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ನಿಮಗೆ ಮೋಕ್ಷ ಪ್ರಾಪ್ತಿ ಮಾಡಬೇಕು. ಜ್ಞಾನೋತ್ಪತ್ತಿ ಆಗೋದು ಆತನ ಕೃಪೆಯಿಂದ, ಆತ್ಮದರ್ಶನ ಆಗೋದು ಆತ್ಮನ ಕೃಪೆಯಿಂದ, ಆತ್ಮದರ್ಶನ ಆಗೋದು ಭಗವಂತನ ಕೃಪೆಯಿಂದ, ಆತ್ಮದರ್ಶನ ಆಗೋದು ಸದ್ಗುರುವಿನ ಕೃಪೆಯಿಂದ. ನಿಮ್ಮ ಕೆಲಸ ನೀನು ಮಾಡು. ಅದನ್ನೇ ಭಗವಂತ ಹೇಳ್ತಾ ಇರೋದು. ಶನೈ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಃಕೃತ್ವ ನ ಕಿಂಚಿದಪಿ ಚಿಂತಯೇತ್. So all that Upadesha is giving second line, Atma Samstham Manam Krutva Na Kinchitapi Chintaye. Slowly it will happen. Shanai Shanai Uparame means you control. You come to Samatva Sthiti. Your mind becomes still. Your mind becomes fearless. Nirbhita Sthiti. Your mind becomes blissful. Your mind becomes totally pure. It will enter into Vishuddha Sattva. Shanai Shanai Ruparamit. Slowly and steadily. When this is known, what I am telling you, Arjuna, ನಾನು ಹೇಳ್ತಾ ಇದ್ದೀನಲ್ಲ ಆಗತ್ತೆ ಅಂತ, ನಿಧಾನವಾಗಿ ಆದರೂ ಆಗೋದು ನಿಶ್ಚಿತ ತಾನೆ. Slowly and steadily, one day it will happen. If not today itself, tomorrow. You will be emancipated. If not tomorrow, at least by the end of this life cycle itself. Or next birth. So when I am giving guarantee, why are you bothered? Lord says. So, his Upadesha is, Atma Samstham Manam Krutva. ಆದ್ರಿಂದ ಮನಸ್ಸನ್ನ ನೀನು ಆತ್ಮನಲ್ಲಿಯೇ ಇಟ್ಬಿಡು, ಅಂದ್ರೆ ನನ್ನಲ್ಲಿಯೇ ಇಟ್ಬಿಡು ಅಂತ. ಸೊ ಲೆಟ್ ಆಫರ್ ಯುವರ್ ಮೈಂಡ್ ಟು ಬ್ರಹ್ಮ ಓನ್ಲಿ, ಆಫರ್ ಯುವರ್ ಮೈಂಡ್ ಟು ಗಾಡ್ ಓನ್ಲಿ ಅಂತ ಅರ್ಥ. ಈಶ್ವರ ಪ್ರೀತ್ಯರ್ಥ ನಮ್ಮ ಆಚಾರ್ಯರ ಭಾಷೆ. ನನ್ನ ಸಕಲ ಕರ್ಮಗಳು ಈಶ್ವರ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ, ಸಾಧನೆ ಈಶ್ವರ ಪ್ರೀತ್ಯರ್ಥವಾಗಿ ಮಾಡ್ತಾ ಇದ್ದೇನೆ, ನಾನು ಮನಸ್ಸನ್ನು ಭಗವಂತನಲ್ಲೇ ಇಡ್ತಾ ಇದ್ದೇನೆ, ಭಗವಂತ ನೀನ್ ಏನ್ ಮಾಡಿಸ್ತೀಯ ಮಾಡು ಅನ್ನೋ ಭಾವ ಇದೆಯಲ್ಲ, ಅದು ಆತ್ಮ ಸಂಸ್ಥಂ ಮನಂ ಕೃತ್ವ. ಮನಸ್ಸನ್ನ ಭಗವಂತನಲ್ಲಿ ತೊಡಗಿಸೋದು. ಏನು ಬೇಕಾದರೂ ಹಾಕೊಂಡು ಹೋಗ್ಲಿ, ಯೋಚನೆ ಇಲ್ಲ, ನಿರ್ಭೀತಿಯಿಂದ ಸಂತೋಷದಿಂದ ನನ್ನ ಸಾಧನೆ ಮುಂದುವರಿಸ್ತಾ ಇದ್ದೇನೆ. ಇನ್ನೊಂದು ಪಾಯಿಂಟ್ ಬರುತ್ತೆ, ಅದು ಮುಂದೆ ಬರುತ್ತೆ. ನಾನು ಸಾಧನೆ ಮಾಡ್ತಾ ಇದ್ದೆ ಅನ್ನೋ ಭಾವವೂ ಹೊರಟೋಗ್ಬೇಕು. ಫೈನಲಿ ಯು ಶುಡ್ ಲೂಸ್ ದಟ್ ಕಾನ್ಸೆಪ್ಟ್ ಆಲ್ಸೋ ದಟ್ ಐ ಆಮ್ ಮೆಡಿಟೇಟಿಂಗ್. ವಿಲ್ ಕಮ್ ಟು ದಟ್ ಸಮ್ ಟೈಮ್ ಲೇಟರ್. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಆತ್ಮ ಸಂಸ್ಥಂ ಮನಃ ಕೃತ್ವ. ನಿಮ್ಮ ಮನಸ್ಸನ್ನ ಆತ್ಮನಲ್ಲೇ ಇಟ್ಟು ಅಂದ್ರೆ ಭಗವಂತನಲ್ಲೇ ಇಟ್ಟು ಅಂದ್ರೆ ಭಗವದರ್ಪಣೆ ಮಾಡಿ. ಅಂದ್ರೆ
ಭಗವಂತನನ್ನ ಯಾವಾಗಲೂ ನೆನೆಸ್ಕೊಂಡು ನಿನ್ನ ಸಾಧನೆಯನ್ನು ಮಾಡಪ್ಪ. ನಾ ಕಿಂಚಿದಪಿ ಚಿಂತೆ, ಬೇರೆ ಇನ್ಯಾವ ಯೋಚನೆ ಬೇಡ. ಅದೇ ಆ 2 ಯೋಗಿಗಳ ಕಥೆ ಇದೆಯಲ್ಲ. ಮೊದಲನೇ ಯೋಗಿಗೆ ಬೇಜಾರಾಯಿತು, ಇನ್ನು 7 ಜನ್ಮ ನನಗೆ ಮೋಕ್ಷ ಪ್ರಾಪ್ತಿಗೆ. 2ನೇ ಯೋಗಿಗೆ ಖುಷಿಯಾಗೋಯಿತು, 1000 ಜನ್ಮ ಬರಲಿ ತೊಂದರೆ ಇಲ್ಲ, ನನ್ಗೆ ಭಗವಂತ ಸಿಗೋದು ಖಂಡಿತ ಅಂತ. ಹಾಗೆ ಖುಷಿಪಟ್ಟಂತಹ 2ನೇ ಯೋಗಿಗೆ ತಕ್ಷಣ ಅಲ್ಲಿ ಭಗವಂತ ಪ್ರತ್ಯಕ್ಷ ಆಗಿ ಆತನಿಗೆ ಮೋಕ್ಷವನ್ನು ಕೊಟ್ಬಿಟ್ನಲ್ಲ. ಇದು ಪರಮಹಂಸರು ಹೇಳಿರೋ ಕಥೆ, ವೇದಾಂತದಲ್ಲಿ ಬಹಳ ಪ್ರಸಿದ್ಧವಾದ ಕಥೆ ಇದು. ಹಾಗೆ ಆತ್ಮ ಸಂಸ್ಥಂ ಮನಂ ಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ದಿಸ್ ಈಸ್ ದಿ ಬ್ಯೂಟಿಫುಲ್ ಉಪದೇಶ. ಭಗವಂತ ಕೊಡದೆ ನಮಗೆ ಇನ್ಯಾರು ಕೊಡಬೇಕು ಉಪದೇಶ? ನಾ ಕಿಂಚಿದಪಿ ಚಿಂತೆಯೇತ್ ಅನ್ನೋದನ್ನ ಯಾವಾಗಲೂ ನೆನಪಿ ನಮಗೆ ಗುರುದೇವರು ಇದನ್ನು ಹೇಳ್ತಾ ಇದ್ದಾರೆ. ಸಣ್ಣ ಸಣ್ಣ ಫ್ರೇಸ್ ಹಿ ಯೂಸ್ ಟು ಯೂಸ್. ಲಾರ್ಡ್ ಸೇಸ್ ಇನ್ ಭಗವದ್ಗೀತಾ ನ ಕಿಂಚಿದಪಿ ಚಿಂತೆಯೇತ್ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಜೀವನದ ಅತ್ಯಂತ ಗುರುತರವಾದಂತಹ ದುಃಖ ಭಯ ಎಲ್ಲವೂ ಹೊರಟೋಗುತ್ತೆ. ಸ್ವಲ್ಪ ಮಟ್ಟಿಗೆ ಧರ್ಮಾಚರಣೆ ಮಾಡಿದರೆ, ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿದರೆ, ನೀವು ಆಧ್ಯಾತ್ಮ ಮಾರ್ಗದಲ್ಲಿದ್ದರೆ ಅದಕ್ಕೆ ಫಲ ಇದ್ದೇ ಇದೆ, ಗುರುಗಳು ಯಾವಾಗಲೂ ಹೇಳ್ತಾರೆ. ಸೊ ಗುರು ಸಂಕಲ್ಪದೊಂದಿಗೆ ಇವತ್ತಿನ ವ್ಯಾಖ್ಯಾನ ಇಲ್ಲಿಗೆ ಮುಗಿತಾ ಇದೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ.